ಅಯ್ಯ ಜೇಕ ಜೇಕ ಈ ಶಾಸ್ತ್ರ ಹೇಳೋರ್ ಕುಂತಾರ ಬಾರ ಹೋಗಿ ಕೇಳನ. ಏ ಬ್ಯಾಡ್ ಬಾಲೆ ಯಾಕೆ ಬೇಕು ಸುಮ್ಮನೆ ಹೊತ್ತು ಮುಗಿತೈತಿ. ನಿನ್ನ ಗಂಡ ಮತ್ತೆ ಮನೆ ಬಂದು ಈಗ ನೋಡು ನಿಮ್ಮ ಮತ್ತೆ ಮೊದಲ ಹೊಟ್ಟೆ ಸಿತನಕತ್ತ ಹೋಗಿ ಅಡಿಗೆ ಮಾಡ್ಬೇಕಂತೀನಿ. ನಾನು ನನ್ನ ಮನೆಗೆ ಹುಡುಗರು ಬರ್ತಾವೆ ಕಾಲೇಜಿಂದ ಅಡಿಗೆ ಮಾಡ್ಬೇಕು. ಮತ್ತೆ ಇಲ್ಲೇ ಕೇಳ್ಕೊಂತ ಬಂದ್ರೆ ಬಡ ತಗೊಂಡಿ ಸಕ್ರಿ ಏನೋ ಇದು ಉಪ್ಪು ಖಾರ ಎಣ್ಣೆ ಅಂತಿದ್ದಲ್ಲ, ನಾನು ಸಕ್ರಿ ರವಾ ಅದೆಲ್ಲ ತಗೋಬೇಕು ಜಲ್ನಡಿಯ. ಹಿಂಗೆ ನಿಂತ್ಕೊಂಡ್ರೆ ಮತ್ತೆ ನಮ್ಮನ್ನ ಏನಿಲ್ಲ ಯಾಕೆ ಬೇಕು ಬಾಲೆ. ಆಮೇಲೆ ಅವೆಲ್ಲ ಶಾಸ್ತ್ರ ಪಾಸ್ತ್ರ ಕೇಳಬಾರ್ದಂತ, ಅವು ಸುಮ್ ಏನೇನ ಹೇಳ್ತಿರ್ತಾರ, ಹಂಗೆಲ್ಲ ಈ ಮೂಢನಂಬಿಕೆ ಅಂತಾರ. ಬ್ಯಾಡ್ ಬಾ ಯಾಕೆ ಬೇಕು ಹೋಗೋಣ. ಇಲ್ ಬಾರ ನಮ್ದೇನಂಗ ಒಣೆ ಬರ ಕಿತ್ಕೊಂಡ್ ತಿನ್ನೋದು ಅವ್ರ ಅಷ್ಟೇ ಐತಿ. ನಮ್ಮ ಮನೆಗೇನ್ ಸಿರಿ ಸಂಪತ್ತು ಕಿತ್ಕೊಂಡು ಹೋಗಾರ ಅಷ್ಟೇ ಐತಿ. ನಮ್ಮ ಮನೆ ಬರ ಹೆಂಗೈತೆ ಅಂತ ಚೂರು ಕೇಳನ್ ಬಾ. ಏನ್ ಅವ್ರ ಬಾಯಿಗೆ ಏನ್ ಬರುತ್ತೆ. ಒಂದ್ ಒಳ್ಳೆದಂಗಿತ್ತಂದ್ರೆ ಒಳ್ಳೆದೇ ಇದ್ರಪ್ಪ, ಚಲೋದ ಹಂಗಿತ್ತಂದ್ರೆ ಯಾಕೆ ಬ್ಯಾಡ ಅಂತ ಬಿಟ್ಟು ಹೋಗ್ಬೇಕು. ನೀ ಕೇಳ್ಬಿಡವಾ ಬೇಕಿದ್ರೆ ನಾ ಕೇಳ್ತೀನಿ ತಡಿ. ನಾ ಮಾತ್ರ ಬರೇ ಕೇಳವ, ನೀ ಬೇಕಿದ್ರೆ ಕೇಳ್ಕೊ. ಕೇಳ್ತೀನಿ. ಒಂದ್ 10 ರೂಪಾಯಿ ಕೊಡಲ್ಲ ಮತ್ತೆ ಯಾಕೆ ಅದು ಶಾಸ್ತ್ರ ಕೇಳ್ಬೇಕಂದ್ರೆ ದಕ್ಷಿಣ ಇಡ್ಬೇಕಲ್ಲ ಮುಂದೆ. ಅವ್ರು ನಮ್ ಹಂಗ ಪುಕ್ಷಿತಿ ಹೇಳ್ತಾರ ಮತ್ತೆ ನಾ ಕೇಳಲ್ಲ ಅಂದಲೇ. ನನಗೆ ಬೇಡ ಯಾವ ಶಾಸ್ತ್ರ ಪಾಸ್ತ್ರ ಕೇಳಬೇಕಿಲ್ಲ ನನಗ. ನಿನಗಲ್ಲ ನನಗ ನಾ ಕೇಳ್ತೀನಿ. ಒಂದ್ 11 ರೂಪಾಯಿ ಕೊಡು ದಕ್ಷಿಣ ಐತಿ ಕೇಳ್ತೀನಿ. ಅಯ್ಯವ್ವ ಉಳಿ ಹೊಂಟಿ ಬಿಡ್ಲ ನೀ ಶಾಸ್ತ್ರ ಕೇಳಕ ನಾ ರೊಕ್ಕ ಕೊಡ್ಬೇಕ. ಅಲ್ಲಲೇ ಉಪ್ಪು ಖಾರ ಎಣ್ಣೆ ಅಂತಾನ ಬಂದಿ, ಅಲ್ಲಿಗೆ ಎಣ್ಣೆ 100 ರೂಪಾಯಿ ಕೆಜಿ. ಉಪ್ಪು ಖಾರ ಅದು ಖಾರ ಗನ ತುಟ್ಟೈತೆ ಅಲ್ಲೇ ಹೋಲ್ ಬಿಡು ಏನ ಅಂತ ಕೊಡ್ಸಾಕ. ಮತ್ತೆ ಇದೊಂದ್ ಬೇರೆ ಅನ್ಲೆ ಏ ನೀ ನನ್ನೇ ನುಣ್ಣು ಗೊಳಿಸ್ಬಿಡ್ತಿ ಎಲ್ಲ ನೀನ. ಇರ್ಬಿಡ ತಿರುಪತಿ ಹೋಗಿ ಬೋಸದ ಇಲ್ಲಿ ಬೋಸ್ಕೊತಿ ಬಿಡು. ಏನಾತ ಏನ ಅಂದಲೇ ತಿರುಪತಿ ತಿಮ್ಮಪ್ಪ ಲಕ್ಷ್ಮಕ್ಕ ಒಳ್ಳೇದ್ ಮಾಡ್ತಾರ ಕೊಡು ಅಂದೆ. ಏನ್ ಒಳ್ಳೇದ್ ಮಾಡ್ತಾನೆ ಏನ ಕೈಲ ರೊಕ್ಕೊಂಟಾವಿಲ್ಲ ನನಗ. ಆಯ್ತು ಕೊಡ್ತೀನಿ ಹೋಗಿ ಕೇಳಾರ ಹೋಗು. ಅಜ್ಜರ ನಂದೊಂದು ಶಾಸ್ತ್ರ ಹೇಳ್ರಿ. ಬಾರಮ್ಮ ಬಾ ಕುತ್ಕೋ ಬಾ. ಏನ್ ಕೇಳ್ಬೇಕು ತಂಗಿ? ಅಜ್ಜರ ಬಾಳ ಬಡತಾನೆ ಐತ್ರಿ. ಏನ್ ಮಾಡ್ರಿ ಬಡತನ ತೊಲಗ ಹೋಲ್ತು. ಅದಕ್ಕೆ ಅದ್ರವನ್ನ ತೊಲಗಬೇಕಂದ್ರೆ ಏನ್ ಮಾಡ್ಬೇಕು ಹೇಳ್ರಿ. ಯಾವಾಗ ತೊಲಗ್ತೈತಿ ಅದನ್ನು ಹೇಳ್ರಿ. ಹಂಗ ನನ್ನ ಗಂಡ ಅವನ್ನ ಕೂಲ ಇಟ್ಕೊಂಡು ದಿಮಾಕ್ ಮಾಡ್ತಾನ ನಮ್ನೆ ಮಾಡ್ತಾನ್ರಿ. ಕುಡುಕ್ ನನ್ನ ಹಾಟೆ ಅವಾಗ ಕುಡುಕ್ ಬಂದು ಮನ್ಯಾಗ ಕಾಟ ಕೊಡ್ತಾನ್ರಿ. ನಮ್ಮ ಅತ್ತಿರಿ ಬರೇ ಮಗಳ ಮನೆಗೆ ಈಡ್ ಮಾಡ್ತಾಳ್ರಿ. ಅಕ್ಕಿ ಮಗಳದಲ್ರಿ ಹಡ್ಬಿಟ್ಟಿ ಬರೇ ನಾವು ದುಡ್ಡು ಏನೋ ಒಂದ್ ಮಾಡಿದ್ದನ್ನ ತಗೊಂಡು ತನ್ನ ಮನೆಗೆ ತಗೊಂತಾಳ್ರಿ. ಇವೆಲ್ಲ ಕಷ್ಟ ಪರಿಹಾರ ಒಂದ್ ಏನಾರ ಒಂದ್ ಹೇಳ್ರಿ. ಇಲ್ಲೊಂದು ಸಮಸ್ಯೆ ಇದೆ, ಇಲ್ಲಿ ಖಂಡಿತ ಒಂದು ಸಮಸ್ಯೆ ಇದೆ. ಯವ್ವ ನಿಮ್ಮ ಮನ್ಯಾಗ ಸ್ವಲ್ಪ ಪಲ್ಪ ಅಲ್ಲ ಯವ್ವ, ದೊಡ್ಡ ಗಂಡ ಅಂದ್ರ ಅದಾವು. ನಿನ್ ಗಂಡಗ ಯಾರ ಮಾಡ್ಸ್ಬಿಟ್ರ ತಂಗಿ? ಮಾಡ್ಸ್ಬಿಟ್ರ ಲಕ್ಷ್ಮಿ ನಿಮ್ ಮನೆಗೆ ಬರ್ಬೇಕಂತಂದು ಎಷ್ಟೇ ಬೇರೆ ಬಾಗ್ಲ ಬಡದ್ ಹೋಗ್ಯಾಳ. ಆದ್ರ ಬಾಗ್ಲಕ್ ಬರ್ಬಾರ್ದು ಅಂತಂದು ನಿಂಬೆ ಹಣ್ಣು ಮಂತ್ರಿ ಶಾಕ್ಬಿಟ್ರ ನಿಮ್ ಮನೆಗೆ. ಹಂಗಾಗಿ ಲಕ್ಷ್ಮಿ ಬರ್ತಾಳ ಕಣ್ಣು ಮುಚ್ಕೊಂಡು ವಾಪಸ್ ಹೋಗ್ಕಳ, ಬರ್ತಾಳ ಕಣ್ಣು ಮುಚ್ಕೊಂಡು ವಾಪಸ್ ಹೋಗ್ಕಳ. ನಿಮ್ ಮನೆಗೆ ಲಕ್ಷ್ಮಿ ಬರ್ಬಾರ್ದು ಅಂತ ಮಾಡ್ಸ್ಬಿಟ್ರ ಬೇ. ಆಕಿ ಬೇರೆ ಅಲ್ಲವಾ, ನಿಮಗ ಸಂಬಂಧ ಐತ್ ನೋಡ್. ಒಟ್ಟ ಅವರು ನಿಮ್ ಸಂಬಂಧದೊಳಗ ಮಾಡ್ಸ್ಯಾರ ನೋಡವ. ಸಂಬಂಧದೊಳಗಂದ್ರ ನನಗ ಮ್ಯಾಗ ಹೊಟ್ಟೆ ಕಿಚ್ಚು ನನ್ನ ಗಡನ ಹೊಟ್ಟೆ ಕಿಚ್ಚಿರೋದಂದ್ರ ಯಾರು ಇರ್ಬೋದು? ಹಾ ಅಕಿನ ಆ ಹಡ್ಬಿಟ್ಟಿ ಅದಲ್ರಿ ಅವ್ರ ತಂಗಿ, ನನ್ನ ಗಡನ ತಂಗಿ. ಹಡ್ಬಿಟ್ಟಿನಾರಿ ಇರಬೇಕ್ರಿ. ಮಾಡ್ಸ್ ಏನ ತಂದು ಹಾಕಿದ್ದಂಗ ಅದಲ್ಲ. ಆಕಿ ಚಲೋ ಮನೆ ಕೊಟ್ಟುರಿ ಅಂದ್ರು ನೋಡ್ರಿ ಎಷ್ಟು ಹೊಟ್ಟೆ ಕಿಚ್ಚಿನ ಬುದ್ಧಿ ಐತ್ ನೋಡ್ರಿ. ನಮ್ಮನ್ ಬದುಕಕ್ ನೋಡ್ರಿ. ಅದಕ್ಕ ನಮ್ಮ ಮನೆಯ ಬಾಂಡೆ ಸಾಮಾನ ಇವೆಲ್ಲ ಹೊತ್ಕೊಂಡು ಹೋಗ್ತಾಳ್ರಿ. ಅದಕ್ಕ ಆಕಿ ಹೊತ್ಕೊಂಡು ಹೋಗಿ ನಮ್ಮ ಮನೆಗಿನ ಏನು ಲಕ್ಷ್ಮಿ ಬರ್ಬಾರ್ದು ಅಂತೇಳಿ ಮಾಟ ಮನಿನ ಮಾಡಿದ್ದಾಳನ್ರಿ. ಹಂಗಿದ್ರ ಅಯ್ಯೋ ದೇವ್ರೆ, ನನ್ನ ಗಂಡ ಬಡ್ಕೊಂಡೆ ಅವ್ರ ಮನೆಗೆ ಹೋಗ್ಬಿಡ, ಸಹಸ ಬೇಡ ಅಂತಂದ ಕೇಳವಲ್ರಿ. ಏನ್ ಮಾಡ್ಬೇಕ್ರಿ? ಇದಕ್ಕೇನು ಉಪಾಯ ಹೇಳ್ರಿ ಅಜ್ಜರ? ಬರೀ ಅಷ್ಟ ಅಲ್ಲವಾ, ಈಗ ನೀ ಮನೆಗೆ ಹೋಗತ್ಲೆ ನಿನ್ನ ಮನ್ಯಾಗ ಕುರುಕ್ಷೇತ್ರ ಆಗತ್ತ. ಕುರುಕ್ಷೇತ್ರ ಆಗ್ಲಿಲ್ಲ ಅಂದ್ರ ನನ್ನ ಹೆಸರು ಈ ದೇವಪ್ಪನ ಅಲ್ಲ. ಈ ಶಾಸ್ತ್ರ ಹೇಳೋದನ್ನ ಬಿಟ್ಬಿಡ್ತೀನಿ ನಾನು. ಈಗ ನೀ ಮನೆಗೆ ಹೋದೆ ಅಂದ್ರ ಮನ್ಯಾಗ ಜಗಳ ಅಂದ್ರ ಜಗಳ, ನಮ್ನಿ ಕುರುಕ್ಷೇತ್ರ ಆಗತ್ತ. ಜಗಳ ಆಗತ್ರೆ ಆಗ ಸಂಭವ ಇತ್ತು. ಆಗಲೇ ಮಾಡ ಕರ್ರಗಾಗಿತ್ತು ನಮ್ಮ ಅತ್ತಿ ಕಡ್ಲಿಂದ. ಈಗೆಲ್ಲ ನನ್ನ ಗಂಡನ ಕಡ್ಲಿಂದ ಗುಡುಗು ಸಿಡ್ಲು ಆಗತ್ತನ. ಆಗ ಸಂಭವ ಏನಿತ್ತು ಬಿಡ್ರಿ. ಅಯ್ಯೋ ಹಂಗಲ್ಲವಾ, ಈಗ ನಿನ್ ಗಂಡ ಕೈಯಾಗ ಒಂದ್ ಹಿಡ್ಕೊಂಡ ಬಂದಿರ್ತಾನ, ಅದನ್ನ ಹಿಡ್ಕೊಂಡ್ ಬಂದದಕ್ಕ ಹಂಗ ಜಗಳತನ. ಅದೇನ್ ನೀನ ನೋಡ್ಕೋಬೇಕವ. ಮನೆಗೆ ಹೋಗತ್ಲೆ ಶುರುವಾಗಿತ್ತು ಕುರುಕ್ಷೇತ್ರ. ಇವ ಜಯಕ್ಕ ಏನಯ್ಯವ ಈ ಅಜ್ಜರ್ ಹಿಂಗ ಅಂಜಿಸಕತ್ತಾರ. ಏನಿರ್ಬೋದು ಯವ್ವ ಕುರುಕ್ಷೇತ್ರ? ಏ ಹಡ್ಬಿಟ್ಟಿ ಯಾಕೆ ಬೇಕು ಬಾಲೆ ತಣಗ ಇರ್ಲಾರ್ದ ಇಳಿ ಬಿಟ್ಕೊಂಡಿದ್ರಂತ. ಹಂಗಾತ್ ನೋಡಿ ನಡೆ ಬರ ತಣ್ಣ ಬಂದಿದ್ದೆ
ನೋಡು, ಈಗ ಪೂರ್ತಿ ಅದಕ್ಕೆ ಪರಿಹಾರನ ಹೇಳಲ್ಲ. ಈಗ ಒಬ್ರು ಕೇಳಕ್ ಬಂದ ಶಾಸ್ತ್ರ ಅಂದ್ರೆ ನಮ್ಮ ನಂಬಿಕೆ ಬೇಕಲ್ವಾ? ಈಗ ನೀವು ಹೋಗು, ನಿಮ್ಮ ಮನೆ ನಾ ಹೇಳ್ದಂಗೆ ಕುರುಕ್ಷೇತ್ರ ಆತಂದ್ರ ಅವಾಗ ನೀನ್ ನನ್ನ ತೆಕ್ ಬಾ. ಯಾಕಂದ್ರ ನಂಬಿಕೆ ಬೇಕು ಮೊದ್ಲ. ನಂಬಿಕೆ ಇದ್ರನ್ನ ನಾವು ಹೇಳ್ದೆಲ್ಲ ನಾಡ್ತಾವ್, ಇಲ್ಲ ಅಂದ್ರ ನಾಟಲ್ಲ. ಇದು ಬರೇ ಒಬ್ಬರಿಬ್ಬರಿಂದ ಆಗಿಲ್ಲ, ಇದು ಒಂದ್ 4 ಮಂದಿ ಸೇರ್ಯಾರ ನೋಡು. ಅದ್ರಾಗ ನಿಮ್ ಮತ್ತೆ ಬೇಕಿ ಕಡ್ಡಿ ಕೊರ ಬೆಂಕಿ ಹೆಚ್ಚಿರ್ತಾಳ ಅಷ್ಟೇ. ಎಷ್ಟು ಸೇರಿ ಹತ್ತೈತ್ ನೋಡುವ ಒಟ್ಟ. ನೀನು ನೋಡು, ಹೋಗು ಮೊದಲು ಹೋಗಿ ಕುರುಕ್ಷೇತ್ರಕ್ಕೆ ಯುದ್ಧಕ್ಕೆ ಸಜ್ಜಾಗಿ ಹೋಗು. ಏನ್ ಮಾಡ್ಬೇಡ, ನೀನು ಒಂದು ಆಯ್ದು ಹಿಡ್ಕೊಂಡು ನಿಂತ್ರ ನೀನ್ ಬಗ್ತಿದಿ, ಇಲ್ಲ ಅಂದ್ರೆ ನಿನ್ನ ಬಗ್ಗಿಸ್ತಾನ ಅವನು. ಹೇಳಿದಲ್ಲ, ಎದುರು ಏಟಿರ್ಬೇಕು, ಹಂಗ ನೀ ಹೋಗು. ಇಲ್ಲೋ ನೀನು ಕಾಳಿ ದುರ್ಗಿ ಮಾರಿ ಎಲ್ಲಾ ದೇವತೆಯರನ್ನ ಮೈ ಮೇಲೆ ಆವಾಹನೆ ಮಾಡ್ಕೊಂಡು ಸಮ್ಮಾರಕ್ ನಿಂದಿರ್ತಾರಲ್ಲ, ಹಂಗ ಬಡಿಗೆ ಹಿಡ್ಕೊಂಡು ನಿಂದ್ರ. ಅಂದ್ರನ್ನ ನೋಡು, ನೀನು ಒಬ್ಬ ಗೃಹಿಣಿಯಾಗಿ ಒಬ್ಬ ಹೆಂಡತಿಯಾಗಿ ಧೈರ್ಯದಿಂದ ಜೀವನ ಮಾಡಕ್ಕಾಗತ್ತ. ಅದನ್ನ ಮಾಡಿ ಬಾ, ನಾಯ್ ನಿನಗೇನಂತ ಹೇಳ್ತೀನಿ. ಹೌದ್ರಿ ಅಜ್ಜರ, ಹಂಗ ಮಾಡ್ತೀನ್ರಿ. ಅದೇನ ಬಲ್ರಿ, ದೇವಿ ನೆನಿಸ್ಕೊಂಡು ಕೈಯಾಗ ತ್ರಿಶೂಲ ದೇವಿ ಹಿಂಗ್ ಹಿಡ್ಕೊಂಡಿರ್ತಾಳ, ಹಂಗ ನಾನು ಒಂದ್ ಏನಾರ ಹಿಡ್ಕೊಂಡು ನಿಂದಿರ್ತೀನಿ. ಅದಂತ ಕುರುಕ್ಷೇತ್ರ ಆದ್ರೂ ಸರಿ ರೀ, ಯುದ್ಧ ಆಡ್ತೀನಿ. ನಾಳೆ ಬರ್ತೀನಿ ಅಜ್ಜರ. ಹಂಗಿದ್ರ ದಕ್ಷಿಣ ನಾಳೆ ಕೊಡ್ಲೇನ್ರಿ? ಅಯ್ಯ ಹಂಗಲ್ಲವ, ಇವತ್ತಿನ ದಕ್ಷಿಣ ಇವತ್ತು, ನಾಳೆದಕ್ ನಾಳೆ. ಅಜ್ಜರ ಹಂಗ ಮಾಡ್ಬೇಡ್ರಿ, ನನ್ನಂತೆ ರೊಕ್ಕಿಲ್ರಿ. ಈಗ ನಿಮ್ಮದ್ರಿ ನೋಡ್ರಲ್ಲ, ಅಲ್ಲಿ ಜೇಕನಂತೆಲ್ಲ ಇಸ್ಕೊಂಡ್ ಬಂದಿನ್ರಿ ಸಾಲ, ಅದನ್ನ ಈಗ ನಿಮಗ್ ಕೊಟ್ರೆ ನಾಳೆ ಏನ್ ಗ್ಯಾರಂಟಿ? ಅಕಸ್ಮಾತ್ ನನಗ ಮಮ್ಮನೆ ಕುರುಕ್ಷೇತ್ರ ಆಗ್ಲಿಲ್ಲಪ್ಪ ಅಂದ್ರ ನಿಮ್ಮಂತೆ ಒಂದು ಕೇಳೋದು ಇಲ್ಲ, ತಪ್ಪೈತಿ. ನಾ ಕೊಟ್ಟಿದ್ ರೊಕ್ಕ ಸುಳ್ಳಾಗತ್ತಿಲ್ಲ, ನಂಬಿಕೆ ಹೋಗಿರ್ತೈತಿಲ್ಲ ಅವಾಗ. ಅದಕ್ಕೆ ನೀವ್ ಹೇಗ್ ಕರೆವ ಅಂತ ಗೊತ್ತಾತಂದ್ರ ನಾಳೆ ಅದಾದ ತಕ್ಷಣ ನಿಮ್ ಮುಂದೆ ಕೇಳ್ತೀನಿ, ಸುಮ್ಮನಿರ್ರಿ. ಅದು ಹೋಗವ ತಾಯಿ, ಹೋಗ್ ಬಾರ್ಲ ಈಗ ಎದ್ದು ಬಿಡ ಬಿಡ. ಜೇಕ ಚಲೋ ಇದ್ದಂಗ ಅದಾರ ನೋಡ ಅಜ್ಜರ. ನೀನು ಒಂಚೂರು ಕೇಳ್ತೇನೆ? ನಾಳೆ ನಿಂದು ಕುರುಕ್ಷೇತ್ರ ಏನಂತಂದು ಯುದ್ಧ ಆದ್ಮೇಲೆ ನೋಡಿ ವಿಚಾರ ಮಾಡಿ ನಾ ಮಾತಾಡ್ತೀನಂತ. ಮೊದಲು ನಡಿ ಮನೆಗೆ. ಹೌದೌದು, ಅದೇನ್ ಕರೆವು ಪರೀಕ್ಷೆ ಮಾಡೇ ಬಿಡೋದ. ಅಯ್ಯೋ ನೀನು ಹಾಲು ಕಟ್ ನನ್ ಬಾಡೆ ಅಲ್ಲಲ್ಲ, ಹೋಗಿ ಹೆಂಡತಿನ ಕರ್ಕೊಂಡ್ ಬರ್ತಾನ ಹೋದಾತ, ಬಾಟ್ಲಿನ ಕರ್ಕೊಂಡ್ ಬಂದಿಯಲ್ಲ. ಇದನ್ನ ಯಾಕೆ ಕಲ್ತಿಲ್ಲ? ಇದನ್ನ ಮಾಡ್ತಿದ್ದಿಲ್ಲಲ್ಲ. ಅಲ್ಲ ಅದು ರೊಕ್ಕ ಎಲ್ಲಿಂದ ಬಂತು? ಏನಿನ ಬಾಡೆ ಊರ್ ಬಾಡೆ, ಅದು ರೊಕ್ಕ ಇದ್ದಿತ್ತಂದ್ರೆ ಮನೆಗೆ ಇದಕ್ಕೆ ಬರ್ತಿತ್ತಲ್ಲ. ಇದು ನಿನ್ನ ಹೆಂಡತಿಗೆ ಏನಾರ ಗೊತ್ತಾತಂದ್ರ ಹರಕ್ ಕಾಲ್ ಮರಿ ತಗೊಂಡ ಕೊಳ್ಳ ಹಾಕಿ ಪೋಸ್ಟ್ ಹೊಡಿತಾಳ ನಿನಗ. ಯಾಕೆ ಬೇಕಿತ್ಲ ಇದು ನಿನಗ? ಯಾಕೆ ಕೊಡ್ಸಿರ್ಲ? ಎಲ್ಲಿಂದ ಬಂತ್ಲ ಇದು ಬಾಟ್ಲಿ ನಿನ್ ಕೈಯಾಗ? ಯವ್ವ, ನನ್ನ ದೋಸ್ತ ಪರಮೇಶಿ ಕೊಡ್ಸ್ಯಾನ. ಪರಮೇಶಿ ಅಲ್ಲ ಪರಮೇಶಿ ಅದವೇ ಪ್ರೇಮವಾಕನ್ ಗಂಡ ಪರಮೇಶಿ, ಗೊತ್ತಿಲ್ಲ ನಿಂಗ? ಆತ ಕೊಡ್ಸ್ಯಾನ. ಏನ್ ಕಡಿ ಬಂದ್ ಬಂದಿತ್ಲ ನಿನಗೆ? ಅದು ಕುಡಿಸಿ ಇದು ಮತ್ತೆ ಕೈಯಾಗ ಜೋಡ್ ಮಾಡಿ ಕಳ್ಸ್ಯಾನ. ಅತಿಗೆಲ್ಲಿಂದ ಬಂದು ಈ ಬಡಗ ಈ ಊರಾಗ ಅಷ್ಟು ರೊಕ್ಕ? ಆತ ಮನೆಗಿಂದ ಹಂಡೆ ಮಾರಿ ಸ್ವೀಟ್ ಆಡಿ ಗೆದ್ದಾನ, ಅದಕ್ಕೆ ಫುಲ್ ಪಾರ್ಟಿ ಕೊಡ್ಸ್ಯಾನ. ನನ್ನ ಹಲ್ಕಟ್ ನನ್ ಬಾಡೆ ಊರ್ ಬಾಡೆ ಮನೆಗಿರ ಪಾತ್ರಿ ಬಂಗಳನ ಮಾರಿ ಇಂತ ಹಲ್ ಕಡಿಗಿರಿ ಮಾಡ್ತಾವ. ನಿನಗೂ ಊಟ ಕಲ್ಸಕತ್ತಾವ. ಏ ಬಾಡೆ ಕಲಿ ಬಿಡಲ್ಲ ಅಂತವು ಯಾಕೆ ಬೇಕಲ್ಲ? ನಮಗ ತಿರ್ಕೊಂಡ್ ತಿನ್ನರ್ನ ಮತ್ತ ಅದನ್ನ ಹಿಡ್ಕೊಂಡು ಏನ ಮಾಡಿದ್ರಂತ ಹಂಗಾಗದು ಬ್ಯಾಡಲ್ಲ. ಮೊದಲ ನಿನ್ನ ಹೆಂಡತಿ ಚಂಡಿ ಅವತಾರ ತಾಳ್ತಾಳ ಮನ್ಯಾಗ. ಹಿಂಗೆಂದರ ನೋಡಿಲ್ಲ ಅಂದ್ರೆ ದುರ್ಗಿನ ಹಾಕಲ್ಲ. ಬ್ಯಾಡ ಯಪ್ಪ ಬ್ಯಾಡ, ಬಿಟ್ಬಿಡಲ್ಲ. ಯವ್ವ, ನನ್ನ ಕುಡ್ಸಿದ್ದವ್ರು ಇದಕ್ಕ ಕುಡ್ಸ್ಯಾರ ಅವ್ರು. ನನ್ನ ಗಂಡಸ್ ಮಗ ಅಂತ ತೋರ್ಸಂತ ನನ್ನ ಹೆಂಡತಿ ನಂಜಿಸ್ಕೋಬೇಕಂತ ಕೊಡ್ಸ್ಯಾರ. ನಾನು ಇವತ್ತಕ್ಕೆ ನಂಜಿಸ್ಕೋಬೇಕು, ನನ್ನ ಗಂಡಸ್ ಮಗ ಅಂತ ತೋರಿಸ್ಬೇಕು. ಅದಕ್ಕೆ ಕೊಡೋದು ಕೈಯಾಗ ಹಿಡ್ಕೊಂಬಂದೀನಿ. ಅಲ್ಲ ಕುಡಿದಿರೋದೇನ ಆತ್ಬಿಡು, ಕೈಯಾಗ ತರಕ್ ಹೋಗಿದ್ಲ. ಮತ್ತೆ ಇನ್ನೊಂದು ಎದಕ್ಕೆ ಜೋಡಕ್ ಮಾಡ್ಕೊಂಬಂದಿ? ಯವ್ವ, ಆಕಸ್ಮಿಕ ಆಕಿ ಜೋರು ಮಾಡಿದಾಗ ನನ್ನ ಈ ಶೆಟ್ ಡೌನ್ ಅಂತ ಹೇಳ್ಬಿಟ್ರೆ, ಅದಕ್ಕೆ ಮತ ಸರ್ರ ಅಂತ ಏರಿಸ್ಕೊಳಕ ಹಿಡ್ಕೊಂಡು ಬಂದೀನಿ. ಬಾಡೆ ಊರ್ ಬಾಡೆ ನೆಟ್ಟಿಗಿದ್ದಾಗ ಆಕಿ ನಂದಿಸ್ಕೊಳಕಾಗಲ್ಲ, ಕುಡ್ದಾಗ ಅಂದಿಸ್ಕೊತಾನಂತವ್. ನೋಕಿದ್ರೆ ಬಿಡೋದಲ್ಲ, ಆಕಿ ಒಂದ್ಸಲ ಜೋರಿಗೆ ಉಫ್ ಅಂತ ಊದಿದ್ಲಂದ್ರೆ ಬೋತೈತಿ ಅಂದಿಸ್ಕೊತಾನಂತ. ಯಾವ ಇದ್ರ ಸೀಕ್ರೆಟ್ ಗೊತ್ತೇನೆ? ಇದನ್ನು ಕುಡ್ದಾಗ ಎಲ್ಲ ಬರೋದೇರೆ ಬರುತ್ತ, ದರ್ರ ಅಂತ ಬರೀ ಬರುತ್ತ. ನೋಡ್ತಿರ ಬೇಕಿದ್ರ ಹಂಗ ಅಂದಿಸ್ಕೊತೀನಿ ಅಂದ್ರೆ ನೀನ ನೋಡಿ ನನ್ನ ಶಬಾಷ್ ಮಗನೇ ಅಂತ ಬೆಂತಾಡ್ತಿದ್ದಿ. ಬರೀ ಬೈತಿಲ್ಲ ನನಗೆ, ಹೆಂಡತಿಲ್ಲ ಅಲ್ಯ ಅಂತ. ಈಗ ನೋಡು, ನಾನು ಹೆಂಡತಿ ಗುಂಡಸ್ ಮಗ ಅಂತ ನನ್ನ ಶಾಬಾಶಿಗಿರಿ ಕೊಡಕ್ ಸಜ್ಜಾಗ. ಏನ ಹಂಗಿದ್ರ ಆಕಿಗೆ ಹೊಡಿತೀಯ ಇವತ್ತಕ್ಕಿಗೆ ಮಾಂಜೆ ಕೊಡ್ತೀನಿ. ಹಂಗಿದ್ರ ನೋಡು ನೋಡು, ನೀನ್ ಆಸೆ ಹುಟ್ಟಿಸಿ ಮತ್ತದ ಮಗ. ನನಗೂ 5 ಕ್ಲಾಸ್ ಇಟ್ಟು ಇಷ್ಟ ಐತಿ ಆಕಿ ಮ್ಯಾಗ. ಬೇಡದು ಏನ್ ಮಾಡ್ಲಿ, ಹೊಟ್ಟೆ ಸಿಟ್ಟು ರಟ್ಟೆಗಿಲ್ಲ ಅಂತ. ನನಗಿಲ್ಲಲ್ಲಪ್ಪ ಸಿಟ್ಟು ತಿರ್ಸ್ಕೊಳಕ ಶಕ್ತಿ. ಅದಕ್ಕ ನಿನಗ ರೈತನ ತೋರ್ಸ ಮಗನ ಗಣಸಾಗಿ ಅಂತಿದ್ದೆ. ನೀನು ಅದೇನ ಅಂತಾರಲ್ಲ, ಇಲ್ಲಿಂದ ಪೌರುಷಾಗಿ ಹೋಗಿ ಅಲ್ಲಿಂದ ನಮಗೆ ಹೆಣಂಗತೆ ಬರ್ತಿದ್ದಲ್ಲ, ಅದಕ್ಕ ನಿನ್ನ ಮ್ಯಾಗೂ ಸಿಟ್ಟಿತ್ಲ ನನಗ. ಇವತ್ ನೀ ಏನ್ ಅನ್ನಕತ್ತಿಲ್ಲ ಈ ಮಾತ ನೋಡ್ತೀನಿ. ನೀನ್ ಗಂಡಸ್ ಮಗನಾಗಿರ್ಬೇಕಾ? ನೀನ ಹೆಂಡತಿ ಬರತ್ಲೆ ಮತ್ತೆ ಹೆಂಗ್ಸ್ ಮಗ ಹಾಕೊಂಡೇನ ಗಂಡಸಾಗಿ ಇವತ್ತು ಮೂಲೆನ ಮುಂಗಟ್ಟೆ ನೀವು ಎಲ್ಲ ತಗೊಂಡು ಎತ್ತೈತಿಯರ್ಲ ಆಕಿಗೆ. ಇವತ್ತಕ್ಕೆ ತಲೆ ನೋಡಿಲ್ಲ. ಇವತ್ತು ಕುಂದ್ರ ಅಂದ್ರೆ ಕುಂದ್ರಬೇಕು, ನಿಂದ್ರ ಅಂದ್ರೆ ನಿಂದ್ರಬೇಕು. ಮತ್ತ ನಮ್ಮ ಹೇಳಿದ ಮಾತು ಕೇಳ ಅಂತ ಹೇಳ. ನಮ್ಮ ತಂಗಿಗೆ ಏನೋ ಅನ್ನಕ್ ಹೋಗೋಣ ಅಂತ ಹೇಳ. ಮನಿಗೆ ಏನಾರ ತಂಗಿ ಸಾಮಾನ್ ಪಾಮಾನ ಅಂತ ಕೇಳಿದ್ರೆ ನೀನು ಹಲ್ಲ
ಬಿಡೋ ಯವ್ವ ಇವತ್ತು ಇವತ್ತಾಕಿನ ತಲೆ ಹೊಡಿತೀನಿ ಇವತ್ತಾಕಿನ ನೋಡ್ತಿರ ನೀನು ಬೇಕಿದ್ರೆ ಏನು ಮಾಡ್ತಂತೆ ಬರ್ಲಾಕಿ ಎಲ್ಲಿ ತಿರ್ಗಕ್ಕೆ ಹೋಗ್ಯಾಳ ಪಡಾಳಿ ಹರಿಸುವ ಅಂತ ಬರಲಿ ಮಾಡ್ತೀನಿ ಆಕಿನ. ಅಯ್ಯೋ ನನ್ನ ಬಂಗಾರ ನನ್ನ ಮಗ ಇವತ್ತು ನೋಡ್ಲ ನಿನ್ನ ಬಾಯಿಗೆ ಇಷ್ಟು ಒಳ್ಳೊಳ್ಳೆ ಮಾತು ಕೇಳಕತ್ತಿದ್ದು ಏನ್ ಶಾನೆಗೆ ಯಪ್ಪ ಹೆಂತಿ ನಿಂಗೆ ಹದ್ ಬಸ್ನಾಗ ಇಟ್ಕಲ್ಲ ಮತ್ತೆ ಕೈ ಬಿಟ್ಟೆ ಅಂದ್ರೆ ಮತ್ತೆ ಪುರ್ರ ಅಂತ ಹಾರೋಕಳಕಿ ಆಕೆ ನಿಂಗೆ ಬಿಟ್ಬಿಟ್ಟ ಲೂಸ್ ಬಿಟ್ಬಿಟ್ಟ ಹಿಂಗಾಗೈತಿ ಊರು ಮನಿ